ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಯಿಷಾ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಂದೊಂದು ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು. ಈಗ ಯೂಟ್ಯೂಬಲ್ಲಾಗಲಿ ಎದರಲ್ಲಾಗಲಿ ನಾವು ಮುಂದೆ ಬರಬೇಕಂದ್ರೆ ನಮಗೆ ಸಪೋರ್ಟ್ ಮಾಡೋರು ಇರಬೇಕು ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಯೂಟ್ಯೂಬಲ್ಲಿ ದಿನ ಒಂದು ವೀಡಿಯೋಸ್ ಹಾಕ್ತಾಯಿದ್ದೀನಿ. ಅದು ಹೊಸ ಬ್ಲಾಗ್ ಆಗಿರ್ಬೋದು, ಅನ್ಬಾಕ್ಸಿಂಗ್ ಆಗಿರ್ಬೋದು, ರೆಸಿಪೀಸ್ ಆಗಿರ್ಬೋದು, ಪ್ರತಿಯೊಂದನ್ನು ಹಾಕ್ತಾಯಿದ್ದೀನಿ. ನಾನು ಇಷ್ಟಪಟ್ಟು ಹಾಕ್ತಾಯಿದ್ದೀನಿ, ಕಷ್ಟಪಟ್ಟು ಹಾಕ್ತಾಯಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ತಾನೇ ನಾನು ಮುಂದೆ ಬರೋಕ್ಕಾಗೋದು. ತುಂಬ ಜನರು ವೀಡಿಯೋಸ್ ನೋಡ್ತಾ ಇದ್ದೀರಾ, ಈಗ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ನನ್ನ ಚಾನಲ್ಗೆ. ಅದಕ್ಕೆ ಏನು ಹೇಳ್ತಾ ಇದ್ದೀನಲ್ಲ, ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಥವಾ ನೋಡಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ ಹೇಳ್ತಾ ಇರೋದು ನಾನು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತಾನೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇಷ್ಟೇ ನಾನು ಹೇಳ್ತಾ ಇರೋದು. ಹಾಗೆ ನನ್ನ ಹಿಂದಿನ ವೀಡಿಯೋ ನೀವು ನೋಡಿರ್ಬೋದು ಅಥವಾ ನೋಡ್ತಾ ಇರ್ಬೋದು. ಈ ವಿಡಿಯೋ ಆದಮೇಲೆ ಆ ವಿಡಿಯೋ ನೋಡಿ. ಏನಂದರೆ ನಾನು ಹೊಸ ಗ್ಯಾಸ್ ಸ್ಟವ್ ತರಿಸಿದ್ದೀನಿ ಮನೆಗಂತ. ಆಫರಲ್ಲಿ ತರಿಸಿರೋದು ನನ್ನ ಗ್ಯಾಸ್ ಸ್ಟವ್ನ. ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಆಫರಿಗೆ, ಒಂದು ಒಳ್ಳೆ ಬೆಲೆಗೆ ವರ್ತ್ ಅಂತಲೇ ಹೇಳ್ಬೋದು. ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ನೋಡಿ. ನಿಮಗೂ ಹೆಲ್ಪ್ಫುಲ್ ಆದರೆ ನೀವು ತರಿಸ್ಕೊಳ್ಳಿ. ಒಂದು ಕಡಿಮೆ ಬಜೆಟ್ ಇದ್ದರೆ ನೀವು ತರಿಸ್ಕೊಳ್ಳಿ. ನಿಮ್ಮ ಗ್ಯಾಸ್ ಸ್ಟವ್ ಹಳೇದಾಗಿದ್ದರೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬಿಟ್ಟು ಕೂಡ ನೀವು ತೊಗೋಬೋದು. ನಾನು ಅದೇ ಥರ ಮಾಡಿರೋದು. ಭಾಳ ಏನು ಕೊಡೋಲ್ಲ ಎಕ್ಸ್ಚೇಂಜಿಗೆ. ನಿಮಗೆ 2-3 ರೂಪಾಯಿ ಕೊಡ್ತಾರೆ ಅಷ್ಟೇ. ಅದರಲ್ಲೇ ಡೆಲಿವರಿ ಚಾರ್ಜಸ್ಸು ಮತ್ತು ಏನೇನೋ ಚಾರ್ಜಸ್ ಹಾಕಿರ್ತಾರೆ. ಅದಕ್ಕೆ 90 ರೂಪಾಯಿ ಹೋಗಲ್ಲ. ಎಕ್ಸ್ಚೇಂಜ್ ಬೇಡ ಅಂದರೆ ನೀವು ಹಾಗೆ ತೊಗೋಬೋದು. ಒಂದು ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮರದೇ ನೋಡಿ ಆ ವಿಡಿಯೋ ಕೂಡ. ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ, ಒಂದು ನೆಕ್ಲೆಸ್ ತರಿಸಿದ್ದೀನಿ. ನನಗೆ ತುಂಬಾ ಇಷ್ಟ ಆಯಿತು. ಇದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ನಾನು. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು. ಇದೆಲ್ಲ ಆಫರ್ ಇದೆ ಅಲ್ವಾ, ದಸರಾಕ್ಕೆ ಮತ್ತು ನವರಾತ್ರಿಗೆ, ದೀಪಾವಳಿಗೆಲ್ಲ ಆಫರ್ ಇದೆ ಅಲ್ವಾ, ಅದಕ್ಕಾಗಿ ನಾನು ತರಿಸಿರೋದು. ನನಗೆ ಒಂದು ಒಳ್ಳೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು. ಪ್ಯಾಕಿಂಗ್ ಮಾತ್ರ ಇದೇ ಥರ ಇದೆ. ಪರವಾಗಿಲ್ಲ, ಓಕೆ ಅನ್ಬೋದು ನಾವು. ಇದರಲ್ಲಿ ಒಂದು ಚಿಕ್ಕ ಬಾಕ್ಸ್ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಫಸ್ಟ್ ಬಂದ ತಕ್ಷಣವೇ ನಾನು ಓಪನ್ ಮಾಡಿಬಿಟ್ಟೆ. ಹೊರಗಡೆ ಹೋಗಿದ್ದೆ, ಬಂದು ನಮ್ಮನೆಯವ್ರು ಇಸ್ಕೊಂಡಿದ್ರು ಇದನ್ನು ಪಾರ್ಸಲ್ನ. ಅದಕ್ಕೆ ನಾನು ತೆಗೆದು ನೋಡಿದ್ದೀನಿ ನಾನು ಆಲ್ರೆಡಿ. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿನೂ ಓಕೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು. ಈಗ ಸಣ್ಣ ಡಬ್ಬಿಲಿ ಇವ್ರು ಕೊಟ್ಟಿದ್ದಾರೆ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಈ ನೆಕ್ಲೆಸ್ ಹೇಗಿದೆ ಅಂತ ನೋಡೋಣ. ತುಂಬಾ ಚೆನ್ನಾಗಿದೆ. ನನಗಂತೂ ರೆಡ್ ಕಲರ್ ಅಂದರೆ ತುಂಬಾ ಇಷ್ಟ ನನಗೆ. ಅದಕ್ಕೆ ನಾನು ರೆಡ್ ಕಲರ್ ತರಿಸ್ಕೊಂಡಿದ್ದೀನಿ. ಇದಕ್ಕೆ ಮ್ಯಾಚಿಂಗ್ ಇಯರ್ಸಿಂಗ್ ಅದರಲ್ಲೇ ಬಂದಿದ್ದಾವೆ. ಇದರಲ್ಲಿ ಈ ಥರ ಪ್ಯಾಕೆಟಲ್ಲಿ ನಮಗೆ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ ಅಷ್ಟೇ. ನಾನೇನು ಅಂದ್ಕೊಂಡಿದ್ದೆ, ಅದರಲ್ಲಿ ಇದು ಪರ್ಚೇಸ್ ಮಾಡಬೇಕಾದ್ರೆ ಒಂದು ದೊಡ್ಡ ಬಾಕ್ಸಲ್ಲಿ ಇತ್ತು, ಅದರಲ್ಲೇ ಹಾಕಿ ಇಟ್ಟಿದ್ರು. ನಾನು ಅದೇ ಬಾಕ್ಸ್ ಕೊಡ್ತಾರೆ ಅಂಥದ್ದೇ ಬಾಕ್ಸ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಕೊಟ್ಟಿಲ್ಲ ಅವರು. ಈ ಸಣ್ಣ ಬಾಕ್ಸಲ್ಲಿ ಹಾಕಿ ಕಳಿಸಿದ್ದಾರೆ. ಪರವಾಗಿಲ್ಲ. ಒಂದು ಜಾಗನೂ ಸ್ವಲ್ಪ ಸಣ್ಣದಾಗಿರುತ್ತೆ, ಇಡೋದಕ್ಕೆ ಅನುಕೂಲವಾಗಿರುತ್ತೆ. ಇರಲಿ, ಪರವಾಗಿಲ್ಲ. ನೋಡ್ತಾ ಇರ್ಬೋದು. ಇದನ್ನೆಲ್ಲ ಓಪನ್ ಮಾಡ್ತೀನಿ. ಒಂದು ಜೊತೆ ಇಯರಿಂಗ್ಸ್ ಮತ್ತು ಇದು ತೋರಿಸ್ತೀನಿ ನಿಮಗೆ. ನೋಡ್ತಾ ಇರ್ಬೋದು. ಬ್ಯೂಟಿಫುಲ್ ಆದ ಒಂದು ನೆಕ್ಲೆಸ್. ನನಗೆ ರೆಡ್ ಕಲರ್ ಅಂದರೆ ತುಂಬಾ ಇಷ್ಟ. ಅದಕ್ಕೆ ನಾನು ರೆಡ್ ಕಲರೇ ತರಿಸಿದ್ದೀನಿ. ಈ ಫೋಕಸ್ ಆಗ್ತಾ ಇಲ್ಲ ಇಲ್ಲಿ. ನನಗೆ ತುಂಬಾ ಇಷ್ಟ. ಈ ದಸರಾ ಮತ್ತು ಹಬ್ಬ ಎಲ್ಲ ಬಂತಲ್ವ, ಈಗ ಎಲ್ಲರೂ ಶಾಪಿಂಗ್ ಮಾಡ್ತಾ ಇರ್ತೀರ. ಡ್ರೆಸ್ ಮ್ಯಾಚಿಂಗ್ ಆಗಿರ್ಬೋದು, ಸ್ಯಾರಿ ಮ್ಯಾಚಿಂಗ್ ಆಗಿರ್ಬೋದು, ನೀವು ಸರ ಆಗಿರ್ಬೋದು, ಓಲೆ ಆಗಿರ್ಬೋದು, ನೋಡ್ತಾ ಇರ್ತೀರ. ಇದು ಒಂದು ಆಪ್ಷನ್ ಅಂತಲೇ ಹೇಳ್ಬೋದು. ನಾನು ಒಳ್ಳೆ ಪ್ರೈಸಿಗೆ ಸಿಕ್ತು ನನಗೆ. ಇದರಲ್ಲೇ ಕಲರ್ಸ್ ಅವೈಲೇಬಲ್ ಇದೆ, ನಿಮಗೆ ನೋಡ್ಬೋದು ನೀವು. ನಾನು ಹಾಕಿರ್ತೀನಿ, ಸಾಧ್ಯ ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಫ್ಲವರ್ ಡಿಸೈನ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ಅದರಲ್ಲಿ ನಂಗೆ ರೆಡ್ ಅಂದರೆ ತುಂಬಾ ಇಷ್ಟ. ಅದಕ್ಕೆ ನಾನು ತರಿಸಿರೋದು. ಒಂದ್ಸಲ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಆ ಓಲೆನ ತೋರಿಸ್ಬಿಡ್ತೀನಿ ನಿಮಗೆ. ನೋಡ್ತಾ ಇರ್ಬೋದು. 2 ಓಲೆ ಎಷ್ಟು ಚೆನ್ನಾಗಿದೆ ಅವು. ನನಗಂತೂ ತುಂಬಾ ಇಷ್ಟ ಆಯಿತು. ಫೋಕಸ್ ಆಗ್ತಾ ಇಲ್ಲ ಇಲ್ಲಿ.
ಮದುವೆಗಾಗಿರ್ಬೋದು ಮತ್ತು ಟ್ರೆಡಿಷ್ನಲ್ ವೇರ್ಗಾಗಿರೋದು ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ನಾನು ನಿಮ್ಗೆ ಸರ ಒಂದು ಹಾಕಿ ತೋರಿಸ್ತೀನಿ, ಅಥವಾ ಸ್ಯಾರಿ ಉಟ್ಕೊಂಡಾಗ ನಿಮ್ಗೆ ಒಂದ್ಸಲ ವೇರ್ ಮಾಡಿ ನಾನು ಫೋಟೋ ಹಾಕಿರ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಪಾರ್ಟಿಗಾಗಿರ್ಬೋದು, ಫಂಕ್ಷನ್ಸ್ಗಾಗಿರ್ಬೋದು, ಮದುವೆಗಾಗಿರ್ಬೋದು ತುಂಬ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು, ಸರ ಅಂತಲೇ ಹೇಳ್ಬೋದು. ಇದ್ರ ಜೊತೆ ಇಯರಿಂಗ್ಸ್ ಕೊಟ್ಟಿದ್ದಾರೆ. ಇದು ಸದ್ಯಕ್ಕೆ ಇಟ್ಕೊಂಡು ತೋರಿಸ್ತೀನಿ ನಾನು. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಒಂದ್ಸಲ ಪರ್ಚೇಸ್ ಮಾಡಿ, ಯಾಕಂದರೆ ಶಾಪಿಂಗ್ ಮಾಡ್ತಾ ಇರ್ತೀರಾ ಹಬ್ಬಕ್ಕಾಗಿ. ಇಯರಿಂಗ್ಸ್ ಒಂದು ಇಟ್ಕೊಂಡು ನಾನು ತೋರಿಸ್ತೀನಿ ನಿಮಗೆ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೊಂದು ಕೂಡ ಇಟ್ಕೊಂಡು ತೋರಿಸ್ತೀನಿ ನಾನು. ಒಂದು ಒಳ್ಳೆ ಕ್ವಾಲಿಟಿ ಇದ್ದಾವೆ ಅಂತಲೇ ಹೇಳ್ಬೋದು. ನಾನು ಕೊಟ್ಟಿರೋ ಪ್ರೈಸಿಗೆ ಓಕೆ ಅನಿಸ್ತು. ತುಂಬ ವರ್ತಿದೆ ಅನಿಸುತ್ತೆ ನನಗೆ ಅನ್ಸಿದ್ದು. ನಾನು ಕೊಟ್ಟಿರೋದು ಬಂದು ಫ್ಲಿಪ್ಕಾರ್ಟಲ್ಲಿ ಆಫರಲ್ಲಿ ತೊಗೊಂಡಿದ್ದೆ. ನಾನು 145 ಆಫರ್ ಮುಗಿದ್ರು ಕೂಡ ಇರ್ಬೋದೇನೋ ಗೊತ್ತಿಲ್ಲ. 145ಕ್ಕೆ ನಾನು ಪರ್ಚೇಸ್ ಮಾಡಿರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಲುಕ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಸರ ಮತ್ತು ಒಳ್ಳೆ ಅಂತಲೇ ಹೇಳ್ಬೋದು. ವೇಟ್ಲೆಸ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತು ಒಳ್ಳೆಯದು ಮತ್ತು ಸರ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಅನ್ಬಾಕ್ಸಿಂಗ್ ಆಗಿರ್ಬೋದು, ಬ್ಲಾಗ್ಸ್ ಆಗಿರ್ಬೋದು, ತುಂಬ ವೆರೈಟೀಸ್ ಆಗಿ ನಾನು ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.